ನಮಸ್ತೆ ವೀಕ್ಷಕರೇ, ವೇದ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಅನ್ನ ಬಳಸಿ ಚೂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಬೌಲು ಅನ್ನ ತೊಗೊಂಡಿದ್ದೀನಿ. ಅನ್ನ ಉದುರಾಗಿ ಇರಬೇಕು. ಅನ್ನನ ಅರ್ಧ ದಿನ ಬಿಸಿಲಲ್ಲಿ ಒಣಗಿಸಿ ತೊಗೊಂಡಿದ್ದೀನಿ ನಾನು. ನೀವು ಬಿಸಿಲಿಲ್ಲ ಅಂದರೆ ಫ್ಯಾನಿನ ಕೆಳಗೆ ಒಂದಿನ ಫುಲ್ಲು ಒಣಗಿಸ್ಕೋಬೇಕಾಗುತ್ತೆ. ನೋಡಿ, ಒಂದು ಬೌಲ್ ಅನ್ನ ತೊಗೊಂಡಿದ್ದೆ, ಅರ್ಧ ಬೌಲ್ ಆಗಿದೆ ಅನ್ನ. ಇದು ಒಣಗಿದ ಮೇಲೆ ಅಕ್ಕಿ ಥರನೇ ಕಾಣುತ್ತೆ ನೋಡಿ. ಎಷ್ಟು ಉದುರಾಗಿರಬೇಕು, ಬಿಡಿ ಬಿಡಿಯಾಗಿ. ಒಗ್ಗರಣೆಗೆ ಸ್ವಲ್ಪ ಕಡಲೆಪಪ್ಪು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ, 2 ಒಣಮೆಣಸಿಕಾಯಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಒಂದು 4 ರಿಂದ 5 ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಖಾರ ನೀವು ನೋಡಿ ಹಾಕ್ಕೋಬೋದು. ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಬಾಣಲೆಯಲ್ಲಿ ಒಂದು ಜಾಳ್ರಿ ಇಟ್ಕೊಂಡಿದ್ದೀನಿ. ಜಾಳ್ರಿ ಇಟ್ಕೊಂಡ್ರೆ ಅಕ್ಕಿ ಚೂಡ ತೆಗಿಯೋಕ್ಕೆ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಮಂಡಕ್ಕಿ ಥರನೇ ಇದೆ ಇದು. ನೋಡಿ, ನಾನು ಇದೇ ಥರ ಎಲ್ಲನೂ ಸಹ ಮಾಡ್ಕೊತೀನಿ. ನೋಡಿ, ಈ ಚೂಡ ಮಾಡೋದಕ್ಕೆ ಅವಲಕ್ಕಿನೂ ಬೇಡ, ಮಂಡಕ್ಕಿನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಸೇಮ್ ಮಂಡಕ್ಕಿ ಥರನೇ ಇದೆ ನೋಡಿ. ಬಿಸಿ ಇದೆ ನೋಡಿ, ಸೇಮ್ ಮಂಡಕ್ಕಿ ಥರನೇ ಇದೆ. ತುಂಬ ಕ್ರಿಸ್ಪಿಯಾಗಿದೆ ಇದು. ನೋಡಿ, ಈ ಥರ ಪ್ರೆಸ್ ಮಾಡಿದ್ದೆ ಪುಡಿ ಪುಡಿ ಆಗುತ್ತೆ. ಇವಾಗ ಎಲ್ಲನೂ ಒಗ್ಗರಣೆ ಹಾಕ್ಕೊತೀನಿ. ಈಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟಾಗಿದೆ. ಇವಾಗ ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಅವಲಕ್ಕಿ ಚೂಡ ತಿಂದಿದ್ದೀರಾ, ಮಂಡಕ್ಕಿ ಚೂಡ ತಿಂದಿದ್ದೀರಾ, ನೀವು ಸಹ ಮನೆಯಲ್ಲಿ ಅನ್ನದ ಚೂಡನ ಟ್ರೈ ಮಾಡಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪನ್ನು, ಒಣಮೆಣಸಿಕಾಯಿ ಒಂದೇ ಸಲ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಅನ್ನದ ಚೂಡ ರೆಡಿಯಾಗುತ್ತೆ ನೋಡಿ. ಒಂದು 1/4 ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, 1/4 ಟೀ ಸ್ಪೂನು ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕ್ಕೊಳ್ಳೋಂಗಿಲ್ಲ, ಅನ್ನ ಮಾಡಿರಬೇಕಾದ್ರೇ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ. ಉಪ್ಪು ಹಾಕ್ದಂಗೆ ಅನ್ನ ಮಾಡೋರು ಉಪ್ಪು ಹಾಕ್ಕೊಳ್ಳಿ. ಈಗ ಬಿಸಿ ಐತಲ್ಲ ಎಣ್ಣೆ, ಅದರಿಂದ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಟೀ ಸ್ಪೂನು ಸಕ್ಕರೆ ಪುಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಚೂಡ ಎಷ್ಟು ದಿನ ಆದರೂ ಇಕ್ಕೋಬೋದು, ಏನೂ ಆಗೋದಿಲ್ಲ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಅನ್ನದ ಚೂಡ ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.